ರಾಮ ಜನ್ಮಭೂಮಿ ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ಶ್ರೀಕಾಂತ್ ಪೂಜಾರಿ ಅವರ ಬಂಧನದ ವಿಚಾರ ಇಡೀ ದೇಶದಾದ್ಯಂತ ಸದ್ದು ಮಾಡ್ತಾ ಇದೆ. ಇನ್ನು ಇದೇ ಒಂದು ಪ್ರಕರಣದಲ್ಲಿ 8ನೇ ಆರೋಪಿ ಆಗಿರುವಂತಹ ರಾಮಚಂದ್ರ ಸಾ ಕಲಬುರ್ಗಿ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಒಂದು ಕಡೆ ಇದೇ ಒಂದು ರಾಮ ಜನ್ಮಭೂಮಿ ಹೋರಾಟದಲ್ಲಿ ತಾವು ಭಾಗಿಯಾಗಿದ್ರಿ, ಶ್ರೀಕಾಂತ್ ಪೂಜಾರಿ ಅವರು ಭಾಗಿಯಾಗಿದ್ದರು, ಅವರನ್ನು ಬಂಧನ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ 31 ವರ್ಷಗಳ ನಂತರ ಅವ್ರನ್ನ ಬಂಧನ ಮಾಡಿದ್ದಾರೆ. ಏನು ಹೇಳ್ತೀರಿ ಸರ್? ಅದು ಬಂಧನ ಮಾಡೋದು ಭಾಳ ನಮಗೆ ಒಂದು ತ್ರಾಸ ಅನ್ನಿಸಿದ್ರೆ ಅದು ಬಂಧನ ಆಗಬಾರ್ದು. ಅಂಥದ್ದು ಏನು ವಿನಾಕಾರಣ ತೊಗೊಂಡು ಹೋಗ್ರಿ. ಪಾಪ ಅವ್ರಿಗೆ ಆಪ್ರೇಷನ್ ಆಗಿದೆ, ಎರಡೂ ಎದೆ ಕೈಗಳು ಆಪ್ರೇಷನ್ ಆಗಿದೆ. ಅಂಥ ಟೈಮ್ನಲ್ಲಿ ಅವರು ಕರ್ಕೊಂಡು ಹೋಗಿದ್ದಾರೆ. ಅದು ಭಾಳ ನನಗೆ ದುಃಖ ಅನ್ನಿಸ್ತೈತೆ. ಸರ್, ಈಗ ಪ್ರಮುಖವಾಗಿ 1992 ಡಿಸೆಂಬರ್ 5 ರಾಮ ಜನ್ಮಭೂಮಿಗಾಗಿ ತಾವೆಲ್ಲರೂ ಹೋರಾಟ ಮಾಡಿದ್ರಿ. ಯಾವ ರೀತಿ ಇತ್ತು ಸರ್ ಆವಾಗಿನ ಸಂದರ್ಭ? ಅದು ಹೋರಾಟ ಮಾಡೋ ಟೈಮ್ನಲ್ಲಿ ಎಲ್ಲ ಫುಲ್ ಕರ್ಫ್ಯೂ. ಒಟ್ಟು ಯಾರು ಒಂದು ಮನುಷ್ಯ ಹೊರಗೆ ಹೋಗಬಾರ್ದು ಬರಬಾರ್ದು ಅನ್ನುವಂಥ ಒಂದು ಫುಲ್ ಕರ್ಫ್ಯೂ ಇಟ್ಟಿದ್ರು. ಆ ಟೈಮ್ನಲ್ಲಿ ಕರ್ಫ್ಯೂ ಇದ್ದ ಟೈಮ್ನಲ್ಲಿ ನಮ್ಮ ಮನೆಯಲ್ಲಿ ಒಂದು ತಮ್ಮನ ಮನೆಯವರು ಹೆರಿಗೆ ಇತ್ತು. ಆ ಹೆರಿಗೆ ಇದ್ದ ಟೈಮ್ನಲ್ಲಿ ನಾನು ಒಂದು ಪೊಲೀಸರ ಜೀಪ್ ಒಂದು ಸಹಾಯ ಕೇಳಿದೆ. ಅವ್ರು ಬಂದರು, ಕರ್ಕೊಂಡು ಹೋದರು ಆಯುರ್ವೇದ ದವಾಖಾನೆಗೆ. ಮತ್ತು ನಾನು ಅದರ ಕೂಡ ನಾನು ಇದ್ದೆ. ನೀವು ಬರ್ರಿ ಅಂತ ಹೇಳಿದ್ರು, ಹಂಗೂ ಅಂತೇಳಿ ನಾನು ಹೋದೆ. ಅವ್ರಿಗೆ ದವಾಖಾನೆಗಳು ಕುಂದರ್ಸಿದ್ರು. ನನಗೆ ಇಂಡಿಪಂಪ್ ಪೊಲೀಸ್ ಸ್ಟೇಷನ್ದೊಳಗೆ ಕುಂದರ್ಸಿದ್ರು. ಅವ್ರು ಕುಂದರ್ಸಿ ಸೀದಾ ಡೈರೆಕ್ಟ್ಲಿ ನನಗೆ ಜೈಲ್ನಾಗ ಹಾಕಿಬಿಟ್ರೆ. ಠಾಡಾ ಕೇಸ್ ಹಾಕಿದ್ರು. ಒಂದು 21 ದಿವಸ ಹುಬ್ಬಳ್ಳಿ ಜೈಲು, 21 ದಿವಸ ಆದ್ಕೊಳ್ಳಿ ಬೆಳಗಾವಿ ಜೈಲ್ನಾಗ ಹಾಕಿಬಿಟ್ರಿ, ಶೆಲ್ನೊಳಗೆ. ಸರಿ, ಈಗ ಈ ಹೋರಾಟ ನಡೆದು 31 ವರ್ಷ ಆಯಿತು. 31 ವರ್ಷದ ನಂತರ ಈ ಪ್ರಕರಣ ಮತ್ತೆ ಓಪನ್ ಮಾಡಿದ್ದಾರೆ. ಒಂದು ಕಡೆ ಶ್ರೀಕಾಂತ್ ಪೂಜಾರಿ ಅವರನ್ನ ಬಂಧನ ಮಾಡಿದ್ದಾರೆ. ಇಷ್ಟು ವರ್ಷಗಳ ನಡುವೆ ತಮಗೂ ಕೂಡ ಏನಾದರೂ ಪೊಲೀಸರು ಬಂದು ತಮ್ಮನ್ನು ವಿಚಾರಣೆ ಮಾಡೋದು ಆಗಿರ್ಬೋದು, ತಮ್ಮ ಜೊತೆ ಈ ಪ್ರಕರಣದ ಬಗ್ಗೆ ಚರ್ಚೆ ಮಾಡೋದಾಗಿರ್ಬೋದು, ಏನಾದರೂ ಮಾಡಿದ್ರಾ? ಏನು ಮಾಡಿಲ್ಲ ರೀ. ಏನು ಪ್ರಕರಣ ಒಟ್ಟು ಯಾವುದೂ ಚರ್ಚೆ ಮಾಡಿಲ್ಲ. 31 ವರ್ಷ ನಂತರ ಮನೆಗೆ ಬಂದಾರಿ ಪೊಲೀಸರು. ಬಂದು ನನಗೆ ಕೇಳಿದರು, ಇಲ್ರಿ ನಮ್ದು ಕೇಸ್ ಅದ ಬರ್ರಿ ಅಂತೇಳಿ. ಇಲ್ರಿಪ್ಪ ನಾ ಬರೋಂಗಿಲ್ಲ, ಯಾಕಂದ್ರೆ ನನಗೆ BP ಶುಗರ್ ಮತ್ತು ಕಣ್ಣಿನ ಆಪ್ರೇಷನ್ ಆಗೈತಿ, ಹಂಗೆ ಬರ್ಬೇಕಂತ ಹೇಳಿದರು. ನನಗೇನೈತಿ ಒಂದು ಶಮನಸ್ ವಾರಂಟ್ ಯಾವುದಾರದ ಒಂದು ಕೋರ್ಟಿಂದ ನಿಮ್ಮ ಕಡೆ ಆಧಾರ ಇದ್ದರೆ ನನಗೆ ತೋರಿಸ್ರಿ, ನಾ ಬರ್ತೀನಿ ಅಂತ ಹೇಳಿದೆ. ಅವರು ಏನಿಲ್ಲ, ನಿನಗೆ ಇದರಾಗ ಪೊಲೀಸ್ ಸ್ಟೇಷನ್ದಾಗ ಕುಂದಿರ್ಸ್ತೀನಿ, ಅಲ್ಲಿದ್ದ ನೀವು ಕೋರ್ಟ್ ಹಾಜರು ಮಾಡ್ತೀನಿ ಅಂತ ಹೇಳಿದ್ರೆ ನಾ ಬರೋಂಗಿಲ್ಲ ಅಂತ ಹೇಳಿದೆ. ಯಾಕಂದ್ರೆ 92 ನನಗೆ 6 ತಿಂಗಳು ಕುಂತಿದ್ದ ಅನುಭವ ಆಗೈತಿ. ಮತ್ತು ಈಗ ನನಗೆ ತೊಗೊಂಡೋಗಿ ದುಃಖನೇ ಹಾಕಿದ್ರೆ ಈ ಸಂತೋಷದ ವಾತಾವರಣದಲ್ಲಿ, ರಾಮ ಮಂದಿರ ಸಂತೋಷದ ವಾತಾವರಣದಲ್ಲಿ ನಾ ಕಣ್ಣಾರಿ ನೋಡಬೇಕು. ಜೀವ ಹೋಗೋ ಟೈಮ್ನಾಗ ನಂದು ವಯಸ್ಸಿಗೆ ನಾ ಕಣ್ಣಾರಿ ನೋಡಬೇಕು, ನಾ ಆನಂದ ಪಡಬೇಕು ಅನ್ನುವಂಥದ್ದು ನಂದು ಆಶೆಯಿಂದ ನಾ ಬರೋಂಗಿಲ್ಲರಪ್ಪ ಅಂತ ಹೇಳಿದೆ. ಈಗ ಇದೇ ರಾಮ ಜನ್ಮಭೂಮಿಗಾಗಿ ಸಾಕಷ್ಟು ಹೋರಾಟ ಮಾಡಿದ್ರಿ 90ರ ದಶಕದಲ್ಲಿ. ಈಗ ರಾಮ ಮಂದಿರ, ಭವ್ಯವಾದಂಥ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಏನು ಹೇಳ್ತೀರಿ ಸರ್? ನನಗೆ ಭಾಳ ಖುಷಿ ಅನ್ನಿಸ್ತದೆ, ಆನಂದ ಅನ್ನಿಸ್ತದೆ ರೀ. ನಮ್ಮ ಮನೆಗಳಿಗೆಲ್ಲ ಪೂರ್ತಿ ಜ್ಯೋತಿ ಬೆಳಬೇಕು. ಮತ್ತು ಹುಬ್ಬಳ್ಳಿಯಲ್ಲಿ ಪೂರಿ ಜೊತೆ ಹಿಂದೂಗಳು ಎಲ್ಲ ಪೂರ ನಿಂತು ಜ್ಯೋತಿ ಬೆಳಬೇಕು. ಆಲ್ ಓವರ್ ಇಂಡಿಯಾನೂ ಜ್ಯೋತಿ ಬೆಳಬೇಕು ಅನ್ನುವಂಥದ್ದು ನನಗೊಂದು ಆನಂದ ರೀ. ನನಗೆ ಇದಿಷ್ಟು ರಾಮಚಂದ್ರ ಸಾ ಕಲಬುರ್ಗಿ ಅವರ ಮಾತು. ಒಂದು ಕಡೆ ಶ್ರೀಕಾಂತ್ ಪೂಜಾರಿ ಅವರನ್ನು ಬಂಧನ ಮಾಡಿರುವಂಥದ್ದು, ಇಷ್ಟು ವರ್ಷಗಳ ಕಾಲ ಅಂದರೆ 31 ವರ್ಷಗಳ ಕಾಲ ಬಂಧನ ಮಾಡಿರುವಂಥದ್ದು ಒಂದು ಕಡೆ ನೋವನ್ನು ತರಿಸ್ತಾ ಇದೆ. ಜೊತೆಗೆ ಭವ್ಯವಾದಂತಹ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರುವುದು ಸಾಕಷ್ಟು ಸಂತಸ ನಮಗೆ ಮೂಡಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ರಾಮಚಂದ್ರ ಸಾ ಕಲಬುರ್ಗಿ ಅವರು ರಿಪಬ್ಲಿಕ್ ಕನ್ನಡದ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.